ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ತುಂಬ ಸಿಂಪಲ್ ಆಗಿ ಬೇಕರಿ ಸ್ಟೈಲ್ನಲ್ಲಿ ಅಷ್ಟೇ ಪರ್ಫೆಕ್ಟ್ ಆಗಿ ಅಷ್ಟೇ ರುಚಿಕರವಾಗಿ ಚಂಪಾಕಲಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಅದರ ಜೊತೆಗೆ ಒಂದು ಪುಟ್ಟದಾಗಿರುವಂಥ ರಂಗೋಲಿ ಡಿಸೈನ್ ಸಹ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ಸಿಂಪಲ್ ಆಗಿರುವಂಥ ರಂಗೋಲಿ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಮನೆಯಲ್ಲಿ ಚಂಪಾಕಲಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಲೀಟರ್ ಹಾಲನ್ನು ಬಳಸ್ಕೊಂಡಿದ್ದೀನಿ. ನೀವು ಯಾವ ಪ್ಯಾಕೆಟ್ ಹಾಲನ್ನಾದ್ರೂ ಬಳಸ್ಕೋಬೋದು. ನಾನಿಲ್ಲಿ ಯೆಲ್ಲೋ ಕಲರ್ ಪ್ಯಾಕೆಟ್ ಬರುತ್ತಲ್ವ, ಅದನ್ನು ಬಳಸ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯೂಶಲ್ ಆಗಿ ನಾನು ಈ ಪ್ಯಾಕೆಟ್ ಹಾಲನ್ನು ಬಳಸೋದೇ ಇಲ್ಲ, ಆದರೆ ಬೇರೆ ಹಾಲು ಸಿಗಲಿಲ್ಲ, ಸೊ ಹಾಗಾಗಿ ಈ ಪ್ಯಾಕೆಟ್ ಹಾಲನ್ನೇ ಬಳಸ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಹಾಲನ್ನು ಕಾಯಿಸ್ಕೋಬೋದು. 1 ಲೀಟರ್ ಹಾಲಲ್ಲಿ 10ರಿಂದ 12 ಚಂಪಾಕಲಿ ಆಗುತ್ತೆ. ಇವಾಗ ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ತಾನೆ ಇರಬೇಕು. ಆದಷ್ಟು ದಪ್ಪ ತಳ ಇರುವಂಥ ಪಾತ್ರೆನ ತೊಗೊಳ್ಳಿ, ಹಾಗೆ ತಳ ಹಿಡಿದೇ ಇರೋ ಥರ ನೋಡ್ಕೊಳ್ಳಿ. ಏಕೆಂದರೆ ಕೆಲವೊಂದು ಸರಿ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ ತಳ ಹಿಡಿದು, ಅದಕ್ಕೋಸ್ಕರ. ಹಾಗೆ ಇಲ್ಲಿ ನಿಂಬೆಹಣ್ಣಿನ ರಸನ ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ವಿನೆಗರ್ನ ಹಾಕ್ಕೋಬೋದು. ವಿನೆಗರ್ಗಿಂತ ನಿಂಬೆಹಣ್ಣಿನ ರಸನೇ ಬೆಟರ್, ಯಾಕೆ ಅಂತಂದರೆ ನ್ಯಾಚುರಲ್ ಆಗಿರುತ್ತೆ, ಅದಕ್ಕೋಸ್ಕರ. ಇವಾಗ ಸ್ವಲ್ಪನೇ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಹಾಲು ಬಿಸಿ ಇರೋವಾಗಲೇ ಹಾಕ್ಕೋಬೇಕು. ಸಾಧ್ಯ ಆದರೆ ಇದನ್ನು ಸಿಮ್ನಲ್ಲೇ ಇಟ್ಕೊಂಡು ಈ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪನೇ ಹಾಕ್ಕೋಬೇಕಾಗುತ್ತೆ, ಹಾಲು ಹೊಡೆಯೋ ತನಕ ನೋಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಹಾಲೆಲ್ಲ ಈ ಥರ ನೀರು ಮತ್ತು ಸ್ವಲ್ಪ ಪನ್ನೀರ್ ಥರ ಇರುತ್ತಲ್ವ, ಅದೆಲ್ಲ ಸೆಪ್ರೇಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಲ್ಲ, ಹಾಗೆ ಫಾಸ್ಟ್ ಕೂಡ ಮಾಡಿಲ್ಲ, ಪ್ರಾಪರ್ ಆಗಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ.
ಆಲ್ರೆಡಿ 2 ಸತಿ ಹಾಕಿದ್ದೀನಿ ನಾನು, ಅಂದರೆ 2 ಟೇಬಲ್ ಸ್ಪೂನಷ್ಟು. ಇವಾಗ ಇನ್ನೊಂದು ಟೇಬಲ್ ಸ್ಪೂನಷ್ಟು ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹಾಲು ಹೊಡೆದಿರುತ್ತೆ. ನೀವು ನೋಡ್ತಾ ಇದ್ರೇ ಗೊತ್ತಾಗಿರುತ್ತೆ ಯಾವ ಥರ ಇದೆ ಅಂತ. ಈ ಥರ ಮಾಡ್ಕೋಬೇಕು. ಸೇಮ್ ನಾವು ಪನ್ನೀರ್ ಮಾಡ್ಕೋತೀವಲ್ವಾ ಅದೇ ಥರ ಮಾಡ್ಕೋಬೇಕು. ಸೇಮ್ ಪನ್ನೀರ್ ರೆಸಿಪಿನೇ ಅಂತ ಅನ್ಕೋಬೋದು. ಆದರೆ ಪನ್ನೀರ್ ಮಾಡಿದಾಗ ಜಸ್ಟ್ ಇದನ್ನು ಶೋಧಿಸ್ಕೊಂಡು ಒಂದು ಶೇಪಲ್ಲಿ ತಂದಿಟ್ಕೊಂಡಿರ್ತೀವಿ, ಅದು ಪನ್ನೀರ್ ಆಗಿಬಿಡುತ್ತೆ. ಅದೇ ನಾವು ರಸಗುಲ್ಲ ಅಥವಾ ಈ ಥರ ಏನಾದ್ರೂ ಚಂಪಾಕಲಿ ಮಾಡಿದಾಗ ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಇರುತ್ತೆ ಅಷ್ಟೇ. ತುಂಬ ಸಿಂಪಲ್ ಇದನ್ನು ಸಹ ಮಾಡ್ಕೊಳ್ಳೋದು. ಪನ್ನೀರ್ ಮಾಡ್ಕೊಳ್ಳೋದು ಗೊತ್ತು ಅಂತಂದರೆ ಚಂಪಾಕಲಿ ಮಾಡ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ವೇ ಅಲ್ಲ, ಅಷ್ಟು ಈಸಿ ಇದು. ಪನ್ನೀರ್ ಮಾಡ್ಕೊಳ್ಳೋದು ಕೂಡ ದೊಡ್ಡ ವಿಷಯ ಅಲ್ಲ, ನೋಡಿದ್ರಿ ಅಲ್ವಾ, ಇಷ್ಟೇ ಪನ್ನೀರ್ ಮಾಡ್ಕೊಳ್ಳೋದು. ಇವಾಗ ಒಂದು ಸ್ಟೇನರ್ನ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಕಾಟನ್ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಇದು ಬಿಸಿ ಇರೋವಾಗ್ಲೇ ಅಂದರೆ ಹಾಲು ಹೊಡೆದಿದ ತಕ್ಷಣವೇ ಇದನ್ನು ಶೋಧಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಶೋಧಿಸ್ಕೊಂಡು ಇದನ್ನು 1-2 ರಿಂದ 3 ಸಾರಿ ತಣ್ಣೀರಿಂದ ವಾಶ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಾವು ಸ್ವೀಟ್ ಮಾಡ್ಕೋತಿರ್ತೀವಲ್ವ, ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇದ್ದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನಾವು ನಿಂಬೆಹಣ್ಣಿನ ರಸ ಹಾಕ್ಕೊಂಡಿರ್ತೀವಿ ಅಥವಾ ವಿನೆಗರ್ನ ಹಾಕ್ಕೊಂಡಿರ್ತೀವಿ, ಅದರಲ್ಲಿ ಹುಳಿ ಅಂಶ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ತಣ್ಣೀರಿಂದ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. 1-2 ಸತಿ ಆದ್ರೂ ಈ ಥರ ವಾಶ್ ಮಾಡ್ಕೊಳ್ಳೋದು, ಅದರಿಂದನೇ ಹುಳಿ ಅಂಶ ಎಲ್ಲ ಹೋಗಿಬಿಡುತ್ತೆ. ನೀವು ಬೇಕಿದ್ರೆ ಸಪ್ರೇಟಾಗಿ ಒಂದು ಪಾತ್ರೆಗೆ ನೀರನ್ನು ಹಾಕಿ ಈ ಪನ್ನೀರ್ನ ಹಾಕಿ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಮತ್ತೆ ಅದನ್ನು ಶೋಧಿಸ್ಕೋಬೋದು. ಆ ಥರ ಸಹ ಮಾಡ್ಕೋಬೋದು. ಇವಾಗ ವಾಶ್ ಮಾಡ್ಕೊಂಡಿದ್ದಾಯಿತು. ಇದರಲ್ಲಿರುವಂಥ ಎಕ್ಸ್ಟ್ರಾ ನೀರೇನಿತ್ತು ಅದನ್ನು ತೆಗೆದು ಈ ಥರ ಇದನ್ನು ಉಂಡೆ ಕಟ್ಟಿ ಅದ್ರ ಮೇಲೆ ವೆಯ್ಟಾಗಿರುವಂಥದ್ದನ್ನು ಏನಾದ್ರೂ ಹಾಕಿ ಅದರಲ್ಲಿರುವಂಥ ಎಕ್ಸ್ಟ್ರಾ ನೀರು ಹೋಗೋ ಥರ ನೋಡ್ಕೋಬೇಕು. ನಾವು ಈ ಥರ ಮಾಡ್ಕೊಂಡಿರ್ತೀವಿ, ಅದರಲ್ಲೇ ಹೋಗ್ಬಿಟ್ಟಿರುತ್ತೆ. ಕೆಲವೊಂದು ಸರಿ ಜಾಸ್ತಿ ನೀರಿನ ಅಂಶ ಇದ್ದರೆ ಚಂಪಾಕಲಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತೆಳು ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದರಲ್ಲಿರುವಂಥ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗೆದುಬಿಡಬೇಕು. ಇವಾಗ 400 ಗ್ರಾಮ್ ಅಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಎಕ್ಸ್ಟ್ರಾ ಪಾಕ ಉಳಿಯುತ್ತೆ. ಬೇಕಿದ್ರೆ ನಾವು ಇದರಿಂದ ಪಾಯಸ ಮಾಡ್ಕೋಬೋದು, ಇಲ್ಲ ಅಂತಂದರೆ ಜಾಮೂನ್ಗೆ ಬಳಸ್ಕೋಬೋದು. ಸ್ವಲ್ಪ ಪಾಕ ಜಾಸ್ತಿನೇ ಹಾಕಿ ಚಂಪಾಕಲಿನ ಮಾಡ್ಕೋಬೇಕಾಗತ್ತೆ. ನೀವೇನಾದ್ರೂ ಜಾಸ್ತಿ ಸ್ವೀಟ್ಗಳು ಮಾಡ್ತಿದ್ದೀರಾ ಅಂತಂದರೆ ಫಸ್ಟ್ ಚಂಪಾಕಲಿನ ಮಾಡಿಕೊಂಡು ಅದರಲ್ಲಿ ಮಿಕ್ಕೊಂಡಿರುವಂಥ ಪಾಕನ ಬಳಸ್ಕೊಂಡು ಬೇರೆ ಸ್ವೀಟ್, ಪಾಯಸ ಈ ಥರ ಸಹ ಮಾಡ್ಕೋಬೋದು. ಅದಕ್ಕೆ 1/2 ಲೀಟರಷ್ಟು ನೀರನ್ನು ಹಾಕಿ ಅದನ್ನು ಕರಗೋದಕ್ಕೆ ಬಿಟ್ಟಿದ್ದೀನಿ, ಹಾಗೆ ಕುದಿಲಿಕ್ಕೂ ಸಹ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಇದು ಪನ್ನೀರ್ ಸಹ ರೆಡಿಯಾಗಿತ್ತು, ಸೆಟ್ ಆಗಿತ್ತು. ಅದಕ್ಕೆ ಮೈದಾ ಹಿಟ್ಟು 1 ಸ್ಪೂನಷ್ಟು, ಮೈದಾ ಹಿಟ್ಟು ಬೇಡ ಅಂತಂದರೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕಿ ಚೆನ್ನಾಗಿ ಇದನ್ನು ನಾದ್ಕೋಬೇಕು. ಚಂಪಾಕಲಿ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ರಸಗುಲ್ಲ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಈ ಸ್ಟೆಪ್ ಇದೆ ಅಲ್ವಾ, ಇದು ಬಹಳ ಮುಖ್ಯ. ಇದನ್ನು ನಾವು ಎಷ್ಟು ಚೆನ್ನಾಗಿ ಮಾಡ್ಕೋತೀವಿ, ಚಂಪಾಕಲಿ ಆಗಿರ್ಬೋದು ರಸಗುಲ್ಲ ಆಗಿರ್ಬೋದು ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ನಾವು ನಾರ್ಮಲ್ ಆಗಿ ಪನ್ನೀರ್ ಆದಾಗ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ ಅಲ್ವಾ, ಒಂಥರ ಚಿಕ್ಕ ಚಿಕ್ಕ ಕಡಲೆ ಥರ ಇರುತ್ತೆ, ಮತ್ತು ಏನಾದ್ರೂ ಒಂದು ಶೇಪಲ್ಲಿ ಇದ್ದೇ ಇರುತ್ತೆ. ಅದನ್ನು ಹಾಗೆ ಇಟ್ಟರೆ ಅದೊಂಥರ ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಏನಿಲ್ಲ ಅಂದ್ರೂ ಒಂದು 15 ರಿಂದ 20 ನಿಮಿಷಗಳ ಕಾಲ ಟೈಮ್ ತೊಗೊಳುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ. ನೋಡಿ, ಚೆನ್ನಾಗಿ ನಾದ್ಕೊಂಡ್ರೆ ಇದು ನಾವು ಒಂದು ಸಾಫ್ಟ್ ಆಗಿರುವಂಥ ಹಿಟ್ಟನ್ನು ಕಲಿಸ್ಕೋತೀವಲ್ವ, ಚಪಾತಿ ಹಿಟ್ಟಾಗಿರ್ಬೋದು, ಯಾವುದಾದ್ರೂ ಹಿಟ್ಟನ್ನು ಕಲಿಸ್ಕೋತೀವಲ್ವ, ಆ ಹದಕ್ಕೆ ಬಂದಿರಬೇಕು. ಯಾವ ಥರ ಇದ್ದಿದ್ದು ಪನ್ನೀರು ಯಾವ ಥರ ಆಗಿರುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು, ಎಷ್ಟು ಸಾಫ್ಟಾಗಿ ರೆಡಿ ಆಗ್ತಾ ಇದೆ ಅಂತ. ಇದನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯ. ನಾನು ಮೊದಲೇ ಹೇಳಿದಾಗೆ ಇದು ಪರ್ಫೆಕ್ಟ್ ಆಗಿತ್ತು ಅಂತಂದರೆ ನಾವು ಪಾಕಕ್ಕೆ ಹಾಕಿದ ತಕ್ಷಣ ಅದು ಒಡೆದೋಗೋದಿಲ್ಲ. ಇದನ್ನು ನೀವು ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಅಂತಂದರೆ ಪಾಕಕ್ಕೆ ಹಾಕಿದ ತಕ್ಷಣ ಮತ್ತೆ ಅದು ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ, ಬಿರುಕು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಪರ್ಫೆಕ್ಟ್ ಶೇಪಲ್ಲಿ ಇರೋದಿಲ್ಲ. ನೀವು ಯಾವುದೇ ಮಾಡ್ಬೋದು, ಇದು ಬಹಳ ಮುಖ್ಯ ಆಗುತ್ತೆ. ನೋಡಿ, ಇವಾಗ ಯಾವ ಥರ ಹಿಟ್ಟು ರೆಡಿಯಾಗಿದೆ ಅಂತ, ಹಿಟ್ಟಲ್ಲ ಈ ಸಾಫ್ಟ್ ಆಗಿರುವಂಥ ಪನ್ನೀರ್ ಯಾವ ಥರ ರೆಡಿಯಾಗಿದೆ ಅಂತ ಹಿಟ್ಟು ಥರ ರೆಡಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ಇನ್ನೊಮ್ಮೆ ನಾದ್ಕೋಬೇಕು. ಹಾಗೆಯೇ ನಿಮಗೆ ಚಂಪಾಕಲಿ ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಆ ಸೈಜ್ಗೆ ತಕ್ಕಂತೆ ನೀವು ಉಂಡೆಗಳನ್ನ ಮಾಡಿಕೊಂಡು ಚಂಪಾಕಲಿದು ಶೇಪ್ ಬರುತ್ತಲ್ವ ಆ ಥರ ಮಾಡ್ಕೋಬೇಕಾಗತ್ತೆ. ಆದಷ್ಟು ನೀವು ಸಣ್ಣದಾಗೇ ಮಾಡ್ಕೊಳ್ಳಿ, ಯಾಕೆಂದರೆ ಪಾಕದೊಳಗಡೆ ಹಾಕಿದಾಗ ಅದು ದಪ್ಪ ಆಗುತ್ತೆ. ನಿಮಗೆ ಚಂಪಾಕಲಿ ಯಾವ ಸೈಜ್ ಬೇಕು ಅಂತ ನೋಡಿಕೊಂಡು ಅದರ ಅರ್ಧ ಸೈಜ್ಗೆ ನೀವು ಈ ಥರ ಉಂಡೆ ಮಾಡಿಕೊಂಡು ಚಂಪಾಕಲಿ ಶೇಪಲ್ಲಿ ಮಾಡ್ಕೋಬೇಕು. ಆವಾಗ ಪಾಕಕ್ಕೆ ಹಾಕಿದಾಗ ನಿಮಗೆ ಯಾವ ಸೈಜಲ್ಲಿ ಬೇಕಿತ್ತಲ್ವ ಚಂಪಾಕಲಿ ಆ ಸೈಜ್ನಲ್ಲಿ ರೆಡಿಯಾಗಿರುತ್ತೆ. ಯೂಶಲ್ ಆಗಿ 1 ಪಟ್ಟು ಜಾಸ್ತಿನೇ ಇದು ದಪ್ಪ ಆಗುತ್ತೆ. ಅದಕ್ಕೋಸ್ಕರ ಇವಾಗ ನಾರ್ಮಲ್ ಆಗಿ ನಾವು ಪುಟ್ಟು ಗುಲಾಬ್ ಜಾಮೂನ್ ಮಾಡ್ಕೋತೀವಿ, ಹಾಗೆಯೇ ರಸಗುಲ್ಲ ಮಾಡ್ಕೋತೀವಲ್ವ ಆ ಶೇಪ್ನಲ್ಲೇ ಕಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಶೇಪ್ ಈ ಥರ ಇರಬೇಕು. ಇದನ್ನು ಮಾಡ್ಕೊಳ್ಳೋವಾಗ್ಲೂ ಸಹ ಎಲ್ಲೂ ಕೂಡ ಬಿರ್ಕು ಬಂದಿರಬಾರ್ದು. ಆ ಥರ ನೋಡಿಕೊಂಡು ಈ ಶೇಪ್ನಲ್ಲಿ ರೆಡಿ ಮಾಡಿಕೊಂಡು ಕುದಿತಾ ಇರುವಂಥ ಸಕ್ಕರೆ ಪಾಕಕ್ಕೆ ಒಂದೊಂದನ್ನೇ ಎತ್ತಿ ಎತ್ತಿ ಹಾಕಿ ಇದನ್ನು ಕುದಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಸಕ್ಕರೆ ಪಾಕ ರೆಡಿಯಾಗಿತ್ತು. ಸಿಮ್ನಲ್ಲೇ ಇಟ್ಕೊಂಡು ಈ ರೆಡಿ ಮಾಡಿ ಇಟ್ಕೊಂಡಿರುವಂಥ ಚಂಪಾಕಲಿನೆಲ್ಲ ಹಾಕಿ
ಇದನ್ನು ಕುದಿಸ್ಕೋಬೇಕು. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ. ಏನಿಲ್ಲ ಅಂದ್ರೂ 40ರಿಂದ 50 ನಿಮಿಷಗಳ ಕಾಲನಾದ್ರೂ ಇದನ್ನು ಕುದಿಸ್ಕೋಬೇಕಾಗತ್ತೆ. ಆವಾಗಲೇ ಅದ್ರ ಒಳಗಡೆ ಎಲ್ಲ ಸಕ್ಕರೆ ಪಾಕ ಹಿಡ್ದಿರುತ್ತೆ, ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾವು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ಬಿಟ್ರೆ ಮೇಲ್ಗಡೆ ಮಾತ್ರ ಸಕ್ಕರೆ ಪಾಕ ಹಿಡ್ದಿರುತ್ತೆ, ಒಳಗಡೆ ಎಲ್ಲ ಸಪ್ಪೆ ಸಪ್ಪೆ ಥರನೇ ಇರುತ್ತೆ. ಅದಕ್ಕೋಸ್ಕರ ಹಾಗೆ ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಫುಡ್ ಕಲರ್, ಇಲ್ಲ ಅಂತಂದರೆ ಸ್ವಲ್ಪ ಕೇಸರಿನ ಬಿಸಿ ನೀರಲ್ಲಿ ನೆನೆಸಿಟ್ಟು ಸೇರಿಸ್ಕೋಬೋದು. ಇವಾಗ ಅದ್ರ ಕಲರ್ ತುಂಬ ಚೆನ್ನಾಗಿ ಬಂದಿರುತ್ತೆ. ನಾರ್ಮಲಾಗಿ ಚಂಪಾಕಲ್ಲಿ ಮೇಲ್ಗಡೆ ಇರುತ್ತಲ್ವ, ಅದೆಲ್ಲ ಯೆಲ್ಲೋ ಕಲರ್ ಇರುತ್ತೆ. ಅದಕ್ಕೋಸ್ಕರ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಮತ್ತೆ ಇದನ್ನು ಕುದಿಸ್ಕೋಬೇಕು. ಓಪನ್ ಮಾಡಿದಾಗ ನೀವು ನೋಡ್ತಾ ಇರ್ಬೋದು ಯಾವ ಸೈಜಲ್ಲಿ ರೆಡಿ ಆಗಿದೆ ಅಂತ. ಎಲ್ಲ ಕೂಡ ಪಾಕ ಎಲ್ಲ ಹೀರ್ಕೊಂಡು ಡಬಲ್ ಸೈಜಲ್ಲಿ ರೆಡಿ ಆಗಿರುತ್ತೆ. ಮತ್ತೆ ಇದನ್ನು ಈ ಥರ ಫ್ಲಿಪ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಲಿಡ್ಡನ್ನ ಕ್ಲೋಸ್ ಮಾಡಿ ಮತ್ತೆ ಇದನ್ನು ಕುದಿಸ್ಕೋಬೇಕಾಗತ್ತೆ. ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಏನಿಲ್ಲ ಅಂದ್ರೂ 3 ಗಂಟೆ ಟೈಮ್ ತೊಗೊಳತ್ತೆ. ಆ ಟೈಮ್ನಲ್ಲಿ ಇನ್ನು ಪಾಕ ಒಳಗಡೆ ಎಲ್ಲ ಹಿಡ್ದಿರುತ್ತೆ. ಇವಾಗ ನೋಡ್ತಿರ್ಬೋದು, ಒಂದು ಚಂಪಾಕಲಿನ ತೆಗೆದು ಈ ಥರ ಪ್ರೆಸ್ ಮಾಡಿದ್ರೆ ಅದರಲ್ಲಿರುವಂಥ ಪಾಕ ಎಲ್ಲ ಈ ಥರ ಸೋರ್ತಾ ಇರುತ್ತೆ. ಅದು ಸೈಜ್ ಕಡಿಮೆ ಆಗಿರುತ್ತೆ. ಮತ್ತೆ ಪಾಕದೊಳಗಡೆ ಹಾಕಿದ್ರೆ ಸೇಮ್ ಸೈಜ್ಗೆ ಬರುತ್ತೆ. ಇವಾಗ ಕಂಪ್ಲೀಟಾಗಿ ಕೋಲಾದ ನಂತರ ಇದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಕಂಪ್ಲೀಟಾಗಿ 2 ಭಾಗ ಮಾಡ್ಕೋಬಾರ್ದು. ಕೆಳಗಡೆ ಹಾಗೆ ಕಚ್ಕೊಂಡಿರಬೇಕು, ಮೇಲ್ಗಡೆ ಮಾತ್ರ ಅದನ್ನು ಈ ಥರ 2 ಭಾಗ ಮಾಡಿಕೊಂಡು ಮಧ್ಯದಲ್ಲಿ ಈ ಸ್ವೀಟ್ ಕೋವನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧದಷ್ಟು ಚರಿನ ಇದ್ರ ಮೇಲೆ ಪ್ಲೇಸ್ ಮಾಡ್ಕೊಳ್ಳೋದು. ಪರ್ಫೆಕ್ಟ್ ಆಗಿ ನಾವು ಬೇಕರಿಗಳಲ್ಲಿ ಅಥವಾ ಮದುವೆ ಮನೆಗಳಲ್ಲಿ ತಿಂತೀವಲ್ವ ಚಂಪಾಕಲಿ, ಸೇಮ್ ಟೇಸ್ಟ್ ಬರುತ್ತೆ. ಮಾಡ್ಕೊಳ್ಳೋದು ಕೂಡ ಅಷ್ಟೇ ಸುಲಭ, ನೋಡೋದಕ್ಕೂ ಕೂಡ ಅದೇ ಥರ ಇರುತ್ತೆ. ಈ ಸ್ವೀಟ್ ಕೋವಾ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ಮನೆಯಲ್ಲೇ ಮಾಡ್ಕೋಬೋದು. ಅರ್ಧ ಲೀಟರ್ ಹಾಲಿನಲ್ಲಿ ಮಾಡ್ಕೋಬೋದು, ಇಲ್ಲಾಂದರೆ ಹಾಲಿನ ಪುಡಿನಲ್ಲಿ ಮಾಡ್ಕೋಬೋದು. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮಾಡಿದಾಗ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಇವಾಗ ನಾನು ಮೊದಲು ಯಾವ ಥರ ಮಾಡ್ಕೊಂಡಿದ್ದೆ ಅಲ್ವಾ ಚಂಪಾಕಲಿ, ಅದೇ ಥರ ಎಲ್ಲನೂ ಕೂಡ ಸೆಟ್ ಮಾಡಿ ಎತ್ತಿಡ್ತಾ ಇದ್ದೀನಿ. ನಮ್ಮನೇಲಂತೂ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಯಾರಿಗೆಲ್ಲ ಚಂಪಾಕಲಿ ಇಷ್ಟ ಅಲ್ವಾ, ಅವ್ರು ಈ ಥರ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ತುಂಬ ಸುಲಭವಾಗಿ ಮಾಡ್ಕೋಬೋದು, ರುಚಿ ಕೂಡ ಹಾಗೆ ಇರುತ್ತೆ. ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ನಲ್ಲಿ ಇಟ್ಟು ಸರ್ವ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ರುಚಿಯಾಗಿರುತ್ತೆ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳುವಾಗ ಹೊರಗಡೆಯಿಂದ ಚಂಪಾಕಲಿನ ಯಾಕೆ ತರೋದು ಅಲ್ವಾ, ಏನಾದ್ರೂ ತಿನ್ನಬೇಕು ಅಂತ ಅನಿಸಿದಾಗ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಇದರಲ್ಲಿ ಸಕ್ಕರೆ ಪಾಕ ಮಿಕ್ಕೊಂಡಿರುತ್ತಲ್ವ, ಅದನ್ನು ಬಳಸ್ಕೊಂಡು ಏನಾದ್ರೂ ಪಾಯಸ ಅಥವಾ ಜಾಮೂನ್ ಮಾಡ್ಕೋಬೋದು. ಈಗ ಸಕ್ಕರೆನೂ ಜಾಸ್ತಿ ಬಳಸೋ ಹಾಗಿಲ್ಲ, ಅದರಿಂದನೇ ಇನ್ನೊಂದು ಸ್ವೀಟ್ ಸಹ ರೆಡಿ ಆಯಿತು. ವೇಸ್ಟ್ ಅಂತ ಕೂಡ ಅನಿಸೋದಿಲ್ಲ. ಈ ಥರ ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.